ಬರೋದು ನಮ್ಮ ಪಕ್ಷನೇ, ನಾನೇ ಮುಖ್ಯಮಂತ್ರಿ. ಜೆಸಿಪಿ ಪಕ್ಷನ ಸರ್. ಅದು ಯಾವ JCB ಆಗ್ತಕ್ಕೂ ಏನಾಗ್ತದ ನೋಡೋಣ. ಬರೋದು ನಮ್ಮ ಪಕ್ಷನೇ, ನಾನೇ ಮುಖ್ಯಮಂತ್ರಿ. ಜೆಸಿಪಿ ಪಕ್ಷನ ಸರ್. ಅದು ಯಾವ JCB ಆಗ್ತಕ್ಕೂ ಏನಾಗ್ತದ ನೋಡೋಣ. ನಾನು ಬಂದಿದ್ದು ನನ್ನ ಮಗನ ಮದುವೆ ಇದೆ. ಅದಕ್ಕೆ ಬಂದೀನಿ. ನಾ ಎಲ್ಲರೇ ಯಾರ್ದಾರ ಮನೆಗೆ ಹೋಗಿ ನಾನು BJPಗೆ ತಗೋಬೇಕು, ತಾವು ದಯಾಪರರಾದಪ್ಪ ಯಾರ ಬಗ್ಗೆ ಹೋಗುದಲ್ಲ. ಸುಮ್ಮನೆ ನಾಳೆ ನೀವು TV ಒಳಗೆ ಹೊಡಿಬೇಡ್ರಿ. ನಾವು ಓಪನ್. ನಾ ಏನು ಅಲ್ಲಿ ಹೋಗಿ ಕೈಕಾಲು ಹಿಡಿದು ಪಾರ್ಟಿಗೆ ಸೇರುವಂತದ್ದು ಬಹಳ ಏನು ಅವಶ್ಯಕತೆ ಇಲ್ಲ. ನಾ ಬಂದಿದ್ದು ವೈಯಕ್ತಿಕ ನಮ್ಮ ರಾಜಕೀಯ, ನಮ್ಮ ಲಗ್ನ ಮಗನ ಮದುವೆ ಸಲುವಾಗಿ ಕೆಲವು ಮಂದಿಗೆ ನಮ್ಮ ಹಳೆಯ ಮಿತ್ರರಿಗೆ. ಸರ್, ಈಗ ನೀವು ಯಾವುದೇ ಮನವಿ ಮಾಡಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಬಿಜೆಪಿ ಅಗತ್ಯ ಯತ್ನಾಳ್ ಅವ್ರಿಗಿಲ್ಲ ಅಂತ ಆಯ್ತು. ಹಂಗೇನಿಲ್ಲ. ನೀವು ಹಂಗೆ ಪ್ರಶ್ನೆ ಮಾಡಿ ನೋಡ್ರಿ. ನಾವು ಸ್ವಾಭಿಮಾನದಿಂದ ಬದುಕೋದು. ಈ ಭ್ರಷ್ಟ ಕುಟುಂಬದ ಒಂದು ನೇತೃತ್ವನ ನಾವು ಒಪ್ಪೋದಿಲ್ಲ. ಅದು ಭ್ರಷ್ಟ ಕುಟುಂಬ ಎಲ್ಲಿವರೆಗೆ ಈ ಬಿಜೆಪಿ ಕರ್ನಾಟಕ ನೇತೃತ್ವ ಅಲ್ಲಿ ತನಕ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಅಂದ್ರೆ ವಿಜೇಂದ್ರ ಅವ್ರು ಬದಲಾಗ ತನಕ ನೀವು ಬಿಜೆಪಿ ಸೇರಲ್ಲ. ಬಟ್ಟೆ ಆ ಭ್ರಷ್ಟ ಕುಟುಂಬ ರೀ. ಒಬ್ಬನೇ ಅಲ್ಲ, ಒಬ್ಬ ವಿಜೇಂದ್ರ ಇಲ್ಲ, ಒಬ್ಬ ರಾಘವೇಂದ್ರ ಅದಾನ, ವಿಜೇಂದ್ರ ಅದಾನ, ಯಡಿಯೂರಪ್ಪ ಅದಾನ, ಮತ್ತಿನ 3-4 ಅದಾವ ಮನ್ಯಾಗ. ಯಾವನು ನೇತೃತ್ವ ಇರುತ್ತಾನೆ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುದಿಲ್ಲ. ನಾನು ಬಿಜೆಪಿ ತಗೋರತಿ ಯಾರ ಬಲ್ಲಿನೂ ನಾವು ಹೋಗುದಿಲ್ಲ. ಅಲ್ಲ ಸರ್, ಈಗ ಯಡಿಯೂರಪ್ಪ ಅವ್ರ ಕುಟುಂಬ ಬದಲಾವಣೆ ಆಗೋ ತನಕ ನೀವು ಕಾಯ್ಕೊಂಡ್ ಕುಟ್ಕೊಂಡ್ರೆ ಮುಂದೆ ಅವಕಾಶಗಳು ಸಿಗ್ಬೇಕಲ್ಲ. ಅವಕಾಶ ನಾವು ಅಷ್ಟಾಗಿ ನಾವು ಪ್ರಾದೇಶಿಕ ಪಕ್ಷ ಮಾಡಿರ್ತೀವ್ರಿ. ನಾವ್ಯಾಕೆ ಇಲ್ಲಿ ಕಾಯ್ಕೊಂಡ್ ಕುಟ್ಟಿರ್ತೀವಿ ಎಲ್ಲ. ಕಾಯ್ಕೊಂಡ್ ಕೊಂಡ್ರೆ ಅಷ್ಟೇನು ಹುಚ್ಚನಲ್ಲ. ಅವ್ರು ಕರಿತಾರೇನೋ, ನೋಡ್ತಾರೇನೋ. ಪಶ್ಚಿಮ ಬಂಗಾಳ ಚುನಾವಣೆ ಆದ್ಮೇಲೆ ಕರಿಬಹುದು, ಬಿಹಾರ ಚುನಾವಣೆ ಇದೇನೋದು, ಉತ್ತರ ಪ್ರದೇಶ ಚುನಾವಣೆ ಆದ್ಮೇಲೆ ಯಾವ ಚುನಾವಣೆ ನೋಡುದಿಲ್ಲ. ಅದು ನಿರ್ಣಯ ಸೂಕ್ತ ನಿರ್ಣಯ ತಗೋತೀವಿ. ನಮ್ದು JCB ಇದೆ ಅಲ್ಲ, ಅದನ್ನ ನಾವು ಪಾರ್ಟಿ ಕಟ್ಬೇಕಾದ ಸಂದರ್ಭ ಕಟ್ತೀವಿ. ಈಗಿರೋ ಬಿಜೆಪಿ ನಾಯಕರು ಏನಾದ್ರು ನಿಮ್ ಪಕ್ಷಕ್ಕೆ ಸೇರೋ ಸಾಧ್ಯತೆ ಇದೆಯಾ ಸರ್? ಯಾವಾಗ ಲಾಂಚ್ ಮಾಡ್ತಿದ್ದೀರಿ? ನೋಡ್ರಿ, ನಮ್ಮ ಪಕ್ಷ ಕರ್ನಾಟಕದಾಗ ಅಧಿಕಾರ ಬರ್ತೈತಿ. ಯಾರು ಏನೇ ಬೇಕಾದ ಸರ್ವೆಗಳು ಹೇಳಿ, ಯಾರು ಬೇಕಾದಷ್ಟು ಸರ್ವೆ ಮಾಡಲಿ, ಕರ್ನಾಟಕ ಬರೋದು ನಮ್ಮ ಪಕ್ಷನೇ, ನಾನೇ ಮುಖ್ಯಮಂತ್ರಿ. ಜೆಸಿಪಿ ಪಕ್ಷನ ಸರ್. ಅದು ಯಾವ JCB ಆಗ್ತಕ್ಕೂ ಏನಾಗ್ತದ ನೋಡೋಣ. ನಮ್ಮ ಪಕ್ಷನೇ ಬರೋದು.